ಸ್ವೀಟ್ನೆಸ್ ಇಲ್ಲದ ಕಾರಣ ಅದು ಫುಲ್ ಯಾರು ತಿಂತಿರಲಿಲ್ಲ ಅದನ್ನು. ಹಾಗೆ ಈಗ ಎಂತಾಗಿದೆ ಅಂತ ಹೇಳಿದರೆ, ಇದು ಬಟರ್ ಫ್ರೂಟ್ ತುಂಬ ಹೆಲ್ದಿ ಫುಡ್. ನೀವು ಆಗ ಹೇಳಿದಾಗೆ ಅದರ ಆಯಿಲ್ ಸಹ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಕಾಸ್ಟ್ಲಿಯೆಸ್ಟ್ ಆಯಿಲ್ ಇನ್ ದಿ ವರ್ಲ್ಡ್ ಅಂತ ಹೇಳಿದರೆ ಇದೇ ಬಟರ್ ಫ್ರೂಟ್ ಆಯಿಲೇ ಬರ್ತದೆ. ಸರಿಯಾಗಿ ಎಲ್ಲೋ ಕಲರ್ಗೆ ಬರಲಿಲ್ಲ ಇದು, ಆದರೂ ಕಟ್ ಮಾಡುವ ಇದನ್ನೊಂದು. ಹೇಗೆ ಕೊಯ್ ತಿನ್ಬೋದಾ? ನೋಡುವ, ಟ್ರೈ ಮಾಡುವ. ಸ್ವಲ್ಪ ಮೇಣದ ಅಂಶ ಸ್ವಲ್ಪ ಹೆಚ್ಚು ಇರಬಹುದು ಅಲ್ಲ. ಇದೊಂದು ಚೆನ್ನಾಗಿದೆ, ನೋಡಲಿಕ್ಕೆ ಚೆನ್ನಾಗುಂಟು. ನೀವು ಹೇಳಿದಾಗೆ ಇದು ಮೂಟಿ ಜಾತಿಗೆ ಸೇರಿದ ಹಣ್ಣು ಅಂತ ಹೇಳ್ಬೋದು. ಮೂಟಿ ಅಂತ ಹೇಳಿದ್ರೆ ನಮ್ಮ ಕಾಡುಗಳಲ್ಲಿ ಕೋಳಿ ಜುಟ್ಟು ಹೌದು ಹಣ್ಣು ಅಂತ ಹೇಳಿ ಒಂದು ಕೆಂಪು ಹಣ್ಣು ಇರ್ತಲ್ಲ, ಹುಳಿ ಹಣ್ಣು ಅಂತ ಒಂದು ಜಾತಿಗೆ ಸೇರಿದ ಹಣ್ಣಿದು. ಇದು ನಮ್ಮ ನರ್ಸರಿಗೆ ಸ್ವಲ್ಪ ಬೂಸ್ಟಪ್ ಕೊಟ್ಟ ಗಿಡ. ಅಂದ್ರೆ ರಂಬುಟನ್ ಹೊರತು ರಂಬುಟನ್ ಎಲ್ರಿಗೂ ಗೊತ್ತಿತ್ತು ಸುಮಾರಾಗಿ. ಇದು ನಾನು ಬಂದವರಿಗೆಲ್ಲ ಒತ್ತಾಯ ಮಾಡಿ ಕೊಡ್ತಿದ್ದೆ ಇದನ್ನು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಎಲ್ಲರೂ ಹೇಗಿದ್ದೀರಿ? ನಾನಿವತ್ತು ಸುಳ್ಯ ತಾಲೂಕಿನ ಪಂಜದ ವನಸಿರಿ ಫಾರ್ಮ್ ಸಾನಿಕಾ ನರ್ಸರಿಯಲ್ಲಿದ್ದೇನೆ. ಇದಕ್ಕಿಂತ 2 ವೀಡಿಯೋಗಳು ಇದರ ಹಿಂದೆನೂ ಕೂಡ ತೋರಿಸಿದೆ ನಿಮಗೆ. ನನ್ನ ಬ್ಯಾಕಲ್ಲಿ ಆ ಕಡೆ ಕಾಣ್ತಿರುವಂಥ ರಂಬುಟನ್ ಇರ್ಬೋದು, ಅದೇ ರೀತಿಯಲ್ಲಿ ಮ್ಯಾಂಗೋಸ್ಟೀನ್ ಬಗ್ಗೆ ವೀಡಿಯೋ ಹಾಕಿದೆ. ಯಾರ್ಯಾರು ನೋಡಿಲ್ಲ ಅದನ್ನು ನೋಡ್ಕೊಂಬನ್ನಿ. ಅದರ ಜೊತೆಗೆ ನಮ್ಮಲ್ಲಿ ತುಂಬ ನೆಗ್ಲೆಕ್ಟ್ ಆಗಿರುವಂಥದ್ದು ಮತ್ತು ಇದ್ರ ಬಗ್ಗೆ ನಾವು ತುಂಬ ತಪ್ಪುಳಿಕೊಂಡಿರುವಂಥ ಒಂದು ಹಣ್ಣಿನ ಬಗ್ಗೆ ತೋರಿಸಲಿಕ್ಕೋಸ್ಕರ ಇವತ್ತು ಬಂದಿದ್ದೇನೆ. ನಿಮ್ಗೆ ಇಲ್ಲಿ ಮರದಲ್ಲಿ ಕಾಣ್ತಿರೋ ಒಂದು ಬಟರ್ ಫ್ರೂಟ್ ಅಂತೇಳಿ. ನಾನು ಸೋಷಲ್ ವರ್ಕ್ ಮಾಡ್ತಿದ್ದೆ 2010, 11, 12ರಲ್ಲಿ ಕೊಡಗಲ್ಲಿ ನಾನು ಓಡಾಡ್ತಿದ್ದೆ. ಇಡೀ ಜಿಲ್ಲೆಯಲ್ಲಿ 4 ತಾಲೂಕಲ್ಲಿ. ಆ 4 ತಾಲೂಕಲ್ಲಿ ಓಡಾಡ್ತಿರುವಂಥ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಈ ಬಟರ್ ಫ್ರೂಟ್ ಮರಗಳನ್ನು ಕಾಣ್ತಾ ಇದೆ. ಇದು ಈ ರೀತಿ ಸಣ್ಣದಾಗಿರುವಾಗಲೇ ಇದನ್ನು ಕಿತ್ತು ಕತ್ತರಿಸಿ ಗಿಡಗಳ ಬುಡಕ್ಕೆ, ಕಾಫಿ ಬುಡಕ್ಕೆ ಎಲ್ಲ ಹಾಕ್ತಿದ್ರು ಇದನ್ನು. ಯಾಕೆ ಅಂತ ಹೇಳಿದರೆ ಇದು ಹಣ್ಣಾದರೆ ಕೆಳಗೆ ಬಿದ್ದರೆ ಕಾಲಿಗೆ ಅಂಟುತ್ತದೆ, ತುಂಬ ಗಲೀಜಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ. ನನಗೂ ಅದರ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ. ಆದರೆ ನಾನು ಸ್ವಲ್ಪ ಫಿಟ್ನೆಸ್, ಹೆಲ್ತ್ ಬಗ್ಗೆ ಎಲ್ಲ ಹೆಚ್ಚು ಡೀಪಾಗಿ ಸ್ಟಡಿ ಮಾಡುವಾಗ ಜಗತ್ತಲ್ಲಿ ಅತ್ಯಂತ ಹೆಚ್ಚು ತರಕಾರಿಯಲ್ಲಿ, ಹಣ್ಣಲ್ಲಿ ಒಮೆಗಾ 3 ಸಿಗುವಂಥ ಹಣ್ಣು ಯಾವುದು ಅಂತ ಹೇಳಿದ್ರೆ ಇದು ಬಟರ್ ಫ್ರೂಟ್, ಅವಕಾಡೋ ಅಂತ ಹೇಳ್ತಾರೆ. ಫಾರಿನಲ್ಲಿ ಇದನ್ನು ಸಲಾಡ್ಸ್ಗಳಿಗೆ ಎಲ್ಲ ಕಡೆಯಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ. ತುಂಬ ಬಾರಿ ಒಂದು ತಪ್ಪು ತಿಳುವಳಿಕೆ ಏನು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡದಲ್ಲಿ ಬಟರ್ ಫ್ರೂಟ್ ಆಗೋದಿಲ್ಲ, ಅವಾಪುಜಿ ಅಂತ ಹೇಳ್ತಾರೆ. ಆದರೆ ಇವತ್ತು ನಾನಿರುವಂಥದ್ದು ಸಾನಿಕಾ ಫಾರ್ಮಲ್ಲಿ ದಯಾಪ್ರಸಾದರು ಇದನ್ನು ತುಂಬ ವರ್ಷದಿಂದ ನೆಟ್ಟಿದ್ದಾರೆ. ಇವತ್ತು ತುಂಬ ಇದೆ, ಬೇರೆ ಗಿಡಗಳು ಇದೆ. ಅದರ ಜೊತೆಗೆ ಈ ಫ್ರೂಟ್ ಮರದಲ್ಲೂ ತುಂಬ ಫ್ರೂಟ್ ಆಗಿದೆ. ಇದು ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನಿರಬೇಕು, ಏನು ಯೋಜನೆ ಅನ್ನುವಂಥದ್ದನ್ನು ತಿಳಿಸೋದಕ್ಕೋಸ್ಕರ ಬಂದಿದ್ದೇನೆ. ಸ್ನೇಹಿತರೆ, ಬಟರ್ ಫ್ರೂಟ್ ಜೊತೆಗೆ ಈ ಪೈನಾಪಲ್ ನೋಡಿ ತುಂಬ ಆಗ್ತದೆ. ಒಂದರಲ್ಲಿ 100 ಪೈನಾಪಲ್ಗಳಾಗ್ತದೆ. ಅದೇ ರೀತಿಯಲ್ಲಿ ಅಬಿಯು, ಅದರ ಜೊತೆಗೆ ರೊಂಬಾಯಿ ಅಂತೇಳಿ ಒಂದು ಗಿಡ ನೋಡಿ. ಬೊಂಬಾಯಿ ಅಲ್ಲ ರೊಂಬಾಯಿ ಅಂತೇಳಿ ಹೇಗೆ ಬಂದಿದೆ ನೋಡಿ. ಫುಲ್ಲು ಹಣ್ಣುಗಳಾಗಿದೆ. ಏನು ವಿಶೇಷ ಇದರದ್ದು, ಇದು ಟೇಸ್ಟ್ ಇದೆಯಾ ಇಲ್ವಾ ಅನ್ನುವಂಥ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಯಾಕೆಂತೇಳಿದ್ರೆ ಸಬ್ಸ್ಕ್ರೈಬ್ ಆದರೆ ನಾನು ವೀಡಿಯೋ ಯಾವ ಕ್ಷಣದಲ್ಲಿ ಅಪ್ಲೋಡ್ ಮಾಡ್ತೇನೆ ತಕ್ಷಣ ನಿಮ್ಮ ಚಾನಲ್ಗೆ ಬಂದು ನೀವು ಅದನ್ನು ನೋಡ್ಬೋದು. ಬನ್ನಿ, ದಯಾಪ್ರಸಾದ್ ಸರ್ ಜೊತೆ ಮಾತುಕತೆ ಮಾಡ್ತಾ ಇದರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡೆಯೋಣ. ಅಣ್ಣ, ನೀವು ಆಗಲೇ ಹೇಳಿದ್ದು ತುಂಬ ಸರಿ ಇದೆ. ಯಾಕೆ ಹೇಳಿದರೆ ನಾವು ಸಣ್ಣದಿರುವಾಗ ಸಹ ಹಾಗೇನೆ ಇದೇ ಥರದ ಬಟರ್ ಫ್ರೂಟ್ ಮರದಲ್ಲಿ ಬಟರ್ ಫ್ರೂಟ್ ಆಗ್ತಿತ್ತು. ಅದು ತಿನ್ನಲಿಕ್ಕೆ ಚಪ್ಪೆ ಅಂತ ಹೇಳ್ಬೋದು, ಸ್ವೀಟ್ನೆಸ್ ಇರಲಿಲ್ಲ. ಅದು ನಿಮಗೆ ಸ್ವೀಟ್ನೆಸ್ ಇಲ್ಲದ ಕಾರಣ ಅದು ಫುಲ್ ಯಾರು ತಿಂತಿರಲಿಲ್ಲ ಅದನ್ನು. ಹಾಗೆ ಈಗ ಎಂತಾಗಿದೆ ಅಂತ ಹೇಳಿದರೆ, ಇದು ಬಟರ್ ಫ್ರೂಟ್ ತುಂಬ ಹೆಲ್ದಿ ಫುಡ್. ನೀವು ಆಗ ಹೇಳಿದಾಗೆ ಅದರ ಆಯಿಲ್ ಸಹ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಕಾಸ್ಟ್ಲಿಯೆಸ್ಟ್ ಆಯಿಲ್ ಇನ್ ದಿ ವರ್ಲ್ಡ್ ಅಂತ ಹೇಳಿದರೆ ಇದೇ ಬಟರ್ ಫ್ರೂಟ್ ಆಯಿಲೇ ಬರ್ತದೆ. ಮಾಂಸ ತಿನ್ನದವರಿಗೆ, ವೆಜಿಟೇರಿಯನ್ಸಿಗೆ ಒಳ್ಳೆ ಪ್ರೋಟೀನ್ಸ್ ಇರ್ಬೋದು, ಒಳ್ಳೆ ಅಂಶಗಳನ್ನು ಬಾಡಿಗೆ ಕೊಡ್ತದೆ. ಆ ದೃಷ್ಟಿಯಲ್ಲಿ ಇದು ಒಳ್ಳೆಯದು. ಆದರೆ ಇದರದ್ದು ದೊಡ್ಡ ಸಮಸ್ಯೆ, ಎಲ್ಲರ ಹತ್ರ ಒಂದು ಸಮಸ್ಯೆ ಉಂಟು. ಸರ್, ನನ್ನ ಹತ್ರ ಬಟರ್ ಫ್ರೂಟ್ ಗಿಡ ತುಂಬ ದೊಡ್ಡದಾಗಿದೆ, ಹಣ್ಣಾಗಲಿಲ್ಲ. ದೊಡ್ಡದು ಬಿಟ್ಟು ನಂದು 10 ವರ್ಷ ಆಯಿತು, ಹಣ್ಣಾಗಲಿಲ್ಲ ಅಂತೇಳಿ. ಅದಕ್ಕೋಸ್ಕರ ನಾವು ಎಂತ ಮಾಡಿದ್ದೇವೆ ಅಂತ ಹೇಳಿದರೆ ಸರ್, ಈ ಸಮಸ್ಯೆ ಬರುವುದು ಎಲ್ಲಿ ಅಂತ ಹೇಳಿದರೆ, ಘಟ್ಟದ ಪ್ರದೇಶ ಅಂತ ಹೇಳ್ತೇವೆ, ಎತ್ತರದ ಪ್ರದೇಶ. ಅಂದರೆ ಮಡಿಕೇರಿ ಇರ್ಬೋದು, ಸಕಲೇಶ್ಪುರ ಇರ್ಬೋದು, ಅಂಥ ಜಾಗದಿಂದ ಬಟರ್ ಫ್ರೂಟ್ ಗಿಡಗಳನ್ನ, ಗ್ರಾಫ್ಟೆಡ್ ಗಿಡವೇ ಆಗಿರ್ಬೋದು, ನಾವು ತಂದು ನೆಟ್ಟರೆ ಅದು ಆಗಲೇಬೇಕು ಅಂತಿಲ್ಲ. ಕೆಲವೊಂದು ಸಲ ಆಗಬಹುದು, ಆಗದಿರ್ಬೋದು. ಇನ್ನು ಬೀಜದ ಗಿಡಕ್ಕೆ ಹೋಲಿಸಿದರೆ ಬೀಜದ ಗಿಡದಲ್ಲಿ ತುಂಬ ಕಮ್ಮಿ ಪ್ರಮಾಣ ಆಗೋದು. ನೀವು ಎಲ್ಲಿ ಒಂದು 5% ಗಿಡದಲ್ಲಿ ಮಾತ್ರ ಹಣ್ಣು ಆಗ್ತದೆ ನಿಮಗೆ. ಅದಕ್ಕೋಸ್ಕರ ನಾವು ಎಂತ ಮಾಡ್ತಿದ್ದು ಹೇಳಿದರೆ, ಇಲ್ಲಿ ನೀವು ಮೇಲೆ ಆಗ ನೋಡಿದಾಗೆ ಬಟರ್ ಫ್ರೂಟ್ ತುಂಬ ಆಗ್ತಾ ಉಂಟು ಅದರಲ್ಲಿ. ಹಾಗೆ ಎಂತ ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿಯೋ ಸುಳ್ಯ ತಾಲೂಕು, ಪುತ್ತೂರು ತಾಲೂಕು, ಎಲ್ಲಿ ಉಡುಪಿ ಸೈಡಲ್ಲಿ ಎಲ್ಲಿ ಆದ ಒಳ್ಳೆ ಜಾತಿಯ ಬಟರ್ ಫ್ರೂಟ್ ಗಿಡದ ಕಟ್ಟಿಂಗನ್ನು ತಂದು ಅದನ್ನು ಗ್ರಾಫ್ಟಿಂಗ್ ಮಾಡಿ ಮಾಡ್ತೇವೆ. ಅದು ನಮ್ಮಲ್ಲಿ 100% ನಮಗೆ ಫ್ರೂಟ್ ಕೊಟ್ಟೇ ಕೊಡ್ತದೆ. ಅದು ಇದೇ ಗಿಡ ಈಗ ನೀವು ನೋಡ್ತಾ ಇರುವ ಗಿಡ ಈಗ
3ನೇ ವರ್ಷಕ್ಕೆ ನಮಗೆ ಫಸಲು ಕೊಟ್ಟಿದೆ. ಅದ್ರ ನಂತರ ಕಂಟಿನ್ಯೂಸ್ ಇದೀಗ 5ನೇ ವರ್ಷ ಫಸಲು ಕೊಡ್ತಾನೇ ಇದೆ. ಈ ವರ್ಷ ಅಂತೂ ತುಂಬ ಕಾಯಿಗಳಿದೆ ಇದರಲ್ಲಿ, ಪ್ರತಿಯೊಂದು ಗೆಲ್ಲಲ್ಲೂ ಇದೆ. ಪ್ರತಿಯೊಂದು ಗೆಲ್ಲಲ್ಲಿದೆ. ಹೌದು. ಮತ್ತು ಬಟರ್ ಫ್ರೂಟ್ ಅನ್ನು ನಾವು ಹೇಗೆ ತಿಂತೇವೆ ಅಂತ ಇನ್ನೊಂದು ತುಂಬ ಮುಖ್ಯವಾದ ವಿಷಯ. ಬಟರ್ ಫ್ರೂಟ್ ನಾನು ಆಗಲೇ ಹೇಳಿದಾಗೆ ಸ್ವೀಟ್ನೆಸ್ ತುಂಬ ಕಮ್ಮಿ ಇದೆ. ಇನ್ನೊಂದು ವಿಷಯಕ್ಕೆ ಬಂದರೆ ಸರ್, ಹಣ್ಣು ಆಗಿರ್ಬೋದು ಎಂಥದೇ ಆಗಿರ್ಬೋದು, ಸಿಹಿ ಬೇರೆ, ಟೇಸ್ಟ್ ಬೇರೆ, ಅದರದ್ದು ಟೇಸ್ಟ್ ಬೇರೆ ಇರ್ತದೆ. ನಾನು ಹೆಚ್ಚಾಗಿ ಈ ಬಟರ್ ಫ್ರೂಟನ್ನು ಮುಂಚೆ ಸಕ್ಕರೆ ಹಾಕಿ ತಿಂತಾ ಇದ್ದೆವು. ಅಷ್ಟಾಗ ನನಗೆ ಸಮಸ್ಯೆ ಕಾಣ್ತಾ ಇತ್ತು ಅಂತ ಹೇಳಿದರೆ, ನಾವು ಬಟರ್ ಫ್ರೂಟ್ ಒಳ್ಳೆ ಹಣ್ಣಿನ ಜೊತೆಗೆ ಸಕ್ಕರೆಯನ್ನು ತಿಂತೇವಲ್ಲ ಅಂತೇಳಿ, ಸಕ್ಕರೆಯನ್ನು ನಾವು ಶುಗರ್ ಈ ಶುಗರ್ ಇದ್ದವರು ಮಾತ್ರ ತಿನ್ನಬಾರ್ದು ಅಂತಲ್ಲ. ನನ್ನ ಪ್ರಕಾರ ಶುಗರ್ ಇಲ್ಲದವರು ಸಹ, ಈಗ ನಮಗೆಲ್ಲ ಶುಗರ್ ಇಲ್ಲ, ಆದರೂ ನಾವು ಸಕ್ಕರೆಯನ್ನು ಎಷ್ಟು ಕಮ್ಮಿ ಬಳಸಬೇಕೋ ಅಷ್ಟು ಕಮ್ಮಿ ಬಳಸ್ತೇವೆ. ನಾವು ಇದನ್ನು ಸಕ್ಕರೆ ಹಾಕದೆ ತಿಂತೇವೆ. ನೀವು ಒಂದು ಸಲ ಇದು ಅಭ್ಯಾಸ ಆದರೆ, ಒಂದೇ ಸಲಕ್ಕೆ ಅಭ್ಯಾಸ ಆಗಬೇಕು ಗೊತ್ತಿಲ್ಲ, ಒಂದು 4-5 ಸಲ ತಿನ್ನಬೇಕು. ನೀವು ಅದನ್ನು ಕಷ್ಟಪಟ್ಟು ತಿನ್ನಬೇಕು. ಕಷ್ಟಪಟ್ಟು ತಿಂದಾಗುವಾಗ ಅದರ ಟೇಸ್ಟೇ ಬೇರೆ ಉಂಟು ನಿಮಗೆ ಅದರದ್ದು. ಆ ಟೇಸ್ಟ್ ಜೊತೆಗೆ ಈಗ ನಮಗೆ ಪ್ರೆಸೆಂಟ್ ಈಗ ನಮ್ಮ ಮನೆಯಲ್ಲಿ ಎಲ್ರಿಗೆ ಸಹ, ಯಾರಿಗೆ ಸಹ, ಮಕ್ಕಳಿಗೆ ಸಮೇತ ಸಕ್ಕರೆ ಹಾಕಿದ ಬಟರ್ ಫ್ರೂಟ್ ಇಷ್ಟ ಆಗೋದಿಲ್ಲ. ಸಕ್ಕರೆ ಹಾಕದ ಬಟರ್ ಫ್ರೂಟೇ ತುಂಬ ಇಷ್ಟ ಎಲ್ರಿಗೆ ಸಹ. ಹಾಗೆ ಸಕ್ಕರೆ ಹಾಕದೆ ತಿಂತೇವೆ. ಕೆಲವೊಂದು ಸಲ ಟೇಸ್ಟ್ ಚೇಂಜ್ ಬೇಕು ಅಂತ ಹೇಳಿದರೆ ಹಣ್ಣಿಗೆ ಜೇನುತುಪ್ಪವನ್ನು ಸ್ವಲ್ಪ ಮಿಕ್ಸ್ ಮಾಡಿ ತಿಂತಾರೆ. ಸ್ವಲ್ಪ ಸಿಹಿ ಬೇಕು ಅಂತಿದ್ರು ಸಕ್ಕರೆಯನ್ನು ಫುಲ್ ಬಿಟ್ಟು ತಿನ್ಬೋದು ಬೇಕಿದ್ರೆ. ಒಳ್ಳೆ ಟೇಸ್ಟ್ ಇರುವಂಥ ಹಣ್ಣು. ಹೇಗೆ ಈ ಸೌತ್ ಕೇಂದ್ರದಲ್ಲಿ ಯಾವ ವೆರೈಟಿಯಲ್ಲ ಇದೆ ಈಗ ನೀವು ಮಾರಾಟ ಮಾಡುವಂಥದ್ದು? ಸರ್, ನಾನು ಹೆಚ್ಚಾಗಿ ಅದೇ ನಾನು ಹೇಳಿದಲ್ಲ, ವೆರೈಟಿ ಹೆಸರೆಲ್ಲ ಇಡಲಿಲ್ಲ. ಅಲ್ಲಿದ್ದು ಇಲ್ಲಿದ್ದು ವಿಟ್ಲ ವೆರೈಟಿ ಅಂಥದನ್ನೆಲ್ಲ ಹೇಳಿಕೊಂಡು ಮಾರಾಟ ಮಾಡ್ತೇವೆ. ಅದರಲ್ಲಿ ಎಲ್ಲ ಸಹ ಫ್ರೂಟ್ ಆಗುವಂಥ ವೆರೈಟಿಗಳೇ ಎಲ್ಲ ಸರ್. ಚೆನ್ನಾಗಿದೆ ನೋಡಿ ಸ್ನೇಹಿತರೆ, ಇದಕ್ಕಿಂತ ಮೊದಲು ಬಂದಂಥ ವಿಡಿಯೋದಲ್ಲಿ ಒಂದು ಪೈನಾಪಲಿಂದ ಒಂದೊಂದನ್ನೇ ತೆಗೆದು ತಿನ್ನುವಂಥದ್ದನ್ನು ತೋರಿಸಿದೆ. ಆದರೆ ಇವತ್ತು ನಾನು ತೋರಿಸಿರುವಂಥದ್ದು ನೋಡಿ, ಇದಕ್ಕಿಂತ ಮೊದಲೊಬ್ಬರದ್ದು ಮ್ಯಾಕ್ಸಿಮ್ ಅಂತೇಳಿ ಒಬ್ಬರದ್ದು ಮನೆಯಲ್ಲೊಂದು ವಿಡಿಯೋ ಮಾಡಿದೆ. ಇದನ್ನು ನೋಡಿದಾಗ ಅವರಿಗೆ ಆಶ್ಚರ್ಯ, ತುಂಬ ಜನ ವಿಡಿಯೋ ಅಂತ ಹೇಳಿದರು. ಆದರೆ ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದು ಕೂಡ ಒಂದೇ ಜೊಂಕುಲೆಯಲ್ಲಿ 100 ಪೈನಾಪಲ್ ಆಗಿದೆ. ಅದು ಒಂದು ಪೈನಾಪಲನ್ನು ತೆಗೆದು ತೋರಿಸಿ ಸರ್. ಅದು ನೋಡಿ, ಇದಂದರೆ ಮೆಡುಸಾ ಪೈನಾಪಲ್ ಅಂತೇಳಿ. ಮೆಡುಸಾ ಪೈನಾಪಲ್. ಮೆಡುಸಾ ಅಂತ ಹೇಳಿದರೆ ಒಂದು ಭಾಷೆಯಲ್ಲಿ ಕಿರೀಟ ಅಂತ ಅರ್ಥ. ಇದನ್ನು ಯಾಕೆ ಹೆಸರು ಬಂದಿರಬಹುದು ಅಂತ ನನ್ನ ಅನಿಸಿಕೆ ಹೇಳಿದಷ್ಟೇ. ಇದೊಂದು ನೋಡ್ಲಿಕ್ಕೆ ಕಿರೀಟ, ಒಳ್ಳೆ ಯಕ್ಷಗಾನದ ಕಿರೀಟದಾಗೆ ಕಾಣ್ತಾ ಉಂಟು. ನೀವು ಆಗ್ಲೇ ಯಕ್ಷಗಾನದ ಅಂತ ಹೇಳಿದಿರಿ, ಯಕ್ಷಗಾನದ ಕಿರೀಟದಾಗೆ ಕಾಣ್ತಾ ಉಂಟು. ತುಂಬಾ ಗಿಡ ಇದೆ ಅಲ್ಲ. ಹೇಗಿದೆ ಪೈನಾಪಲ್? ಪೈನಾಪಲ್ ಮಾಮೂಲಿ ಆಗಿದೆ, ಫ್ಯಾನ್ಸಿ ಐಟಮ್. ತಿನ್ಲಿಕ್ಕೆ ಅಂತ ದೊಡ್ಡ ತುಂಬ ಅಂತ ಸಿಕ್ಕದೇ ಇದ್ರೆ ಇದನ್ನು ಕೆತ್ತಿ ಸ್ವಲ್ಪ ತಿನ್ಲಿಕ್ಕೆ ಆಗ್ತಾ ಇಲ್ಲ. ಹೌದು, ತಿನ್ಲಿಕ್ಕೆ ಸ್ವಲ್ಪ ಸಣ್ಣದಿರ್ತದೆ. ನೋಡಿ ಸ್ನೇಹಿತರೆ, ಮೆಡುಸಾ ಪೈನಾಪಲ್. ಬನ್ನಿ ಸ್ನೇಹಿತರೆ, ದಯಣ್ಣ ಬನ್ನಿ, ಈ ರಂಬೈ ಬಗ್ಗೆ ಹೇಳುವ, ರಂಗಾಗಿ ಹೇಳುವ ರಂಬೈ ಬಗ್ಗೆ ಅಲ್ಲ, ಹೇಗೆ ರಂಗಾಗಿ. ದಯಣ್ಣ, ಈ ರಂಬೈ ಹಣ್ಣು ಉಂಟಲ್ಲ, ಇದು ತಿನ್ನಲಿಕ್ಕೆ ಹೇಗೆ ಉಂಟು ಗೊತ್ತಿಲ್ಲ, ಆದರೆ ನೋಡಲಿಕ್ಕೆ ಮಾತ್ರ ಉಂಟಲ್ಲ ನಿಮಗೆ ತುಂಬ ಫ್ಯಾನ್ಸಿಯಾಗಿ ಸೂಪರ್ ಉಂಟು. ಯಾಕೆಂದರೆ ಮರದಿಂದ ಗೆಲ್ಲುಗಳಿಂದ ಸಣ್ಣ ಒಂದೇ ರೀತಿ ಹಣ್ಣುಗಳು. ಎಲ್ಲಿದ್ದು ಮೂಲ, ಏನು ಕತೆ ಇದ್ರದ್ದು? ಇದೊಂದು ಚೆನ್ನಾಗಿ ನೋಡಲಿಕ್ಕೆ ಚೆನ್ನಾಗುಂಟು. ನೀವು ಹೇಳಿದಾಗೆ ಇದು ಮೂಟಿ ಜಾತಿಗೆ ಸೇರಿದ ಹಣ್ಣು ಅಂತ ಹೇಳ್ಬೋದು. ಮೂಟಿ ಅಂತ ಹೇಳಿದ್ರೆ ನಮ್ಮ ಕಾಡುಗಳಲ್ಲಿ ಕೋಳಿ ಜುಟ್ಟು ಹಣ್ಣು ಅಂತೇಳಿ ಒಂದು ಕೆಂಪು ಹಣ್ಣು ಇರ್ತಲ್ಲ, ಹುಳಿ ಹಣ್ಣು ಅಂತ ಒಂದು ಜಾತಿಗೆ ಸೇರಿದ ಹಣ್ಣಿದು. ಇದು ತಿನ್ನಲಿಕ್ಕೆ ತುಂಬ ಎಂತ ತಿನ್ನಲಿಕ್ಕಿಲ್ಲ, ಸ್ವೀಟ್ ಉಂಟು, ಟೇಸ್ಟ್ ಮಾತ್ರ, ಒಳಗಿರುವ ಪಲ್ಪಿನ ಟೇಸ್ಟ್ ಸೂಪರ್ ಉಂಟು. ಇಲ್ಲ ನೋಡಿ, ನಾನೊಂದು ಓಪನ್ ಮಾಡ್ತೇನೆ ಇದನ್ನು ನೋಡಿ. ಅದು ಬೆಳೆದಿದೆ, ನಾನೇನು ಸಣ್ಣದ ಕಾಯಿ ಅಂತಿದ್ದೆ ಅಂತ. ಇಲ್ಲ, ಇದು ಚೆನ್ನಾಗಿದೆ ನೋಡಿ. ಇದು ಒಂಥರ ಪಲ್ಪ್ ನೋಡಿ. ಇದನ್ನೊಂದು ನೀವು ತಿಂದು ನೋಡಿ ಹೇಳಿದ್ರೆ ಆಯ್ತು ಹೇಗೆ ಉಂಟು. ಸಿಹಿ ಉಂಟು ಅದು. ಒಳ್ಳೆ ಸಿಹಿ ಉಂಟು. ಹೌದು, ನಿಮಗೆ ಸರವಳಿದ ಬರ್ನದಿದೆಯಲ್ಲ, ಕರೆಕ್ಟ್, ಅದರದ್ದು ಉಂಟು. ಪಲ್ಪ್ 100ಕ್ಕೆ 100 ನೀವು ಹೇಳಿದ್ದು ಸರಿ ಅಲ್ಲ. ನೋಡಿ ಸ್ನೇಹಿತರೆ, ನೋಡ್ಲಿಕ್ಕೆ ಸಹ ಅದೇ ಥರ ಉಂಟು, ಇದಾಗಿ ಕೆಂಪು ಬಣ್ಣದಲ್ಲಿ. ನೋಡಿ, ನಮ್ಮ ಕ್ಯಾಮ್ರಾಮನಿಗೆ ಕೊಡಿ, ಅವರು ಆಗದಿಂದ ಆಸೆ ಕಣ್ಣಿನಿಂದ ನೋಡ್ತಾ ಇದ್ದಾರೆ. ಇಕೊಳ್ಳಿ ಸರ್. ನೋಡಿ, ರಂಬಾ ಅಲ್ಲ, ರಂಬೈ, RAMBAI, ರಂಬೈ ಹೇಗಿದೆ ನೋಡಿ ರಂಬೈ. ಸೂಪರ್ ಇದೆ. ಅದರ ಜೊತೆಗೆ ಇವತ್ತು ಒಂದು ಮಾರ್ಕೆಟಲ್ಲಿ ತುಂಬ ಸದ್ದು ಮಾಡ್ತಿರುವಂಥ ಅಬಿಯು ಹಣ್ಣನ್ನು ಕೊಯ್ದು ತೋರಿಸ್ತಾರೆ. ಅದು ಹಣ್ಣಾಗಿದೆ ಸರ್? ಸರಿ, ಹಣ್ಣಾಗಲಿಲ್ಲ, ಆದ್ರೆ ನೋಡಿ ಕಟ್ ಮಾಡೋದಾ? ಎಟಾಗ್ತದೆ ಸರ್, ನೋಡೋದು ಕೊಯ್ರಿ. ಇವತ್ತು ಮಾರ್ಕೆಟಲ್ಲಿ ತುಂಬ ಸದ್ದು ಮಾಡ್ತಿದೆ ಸ್ನೇಹಿತರೆ, ಅಬಿಯು ಅನ್ನುವಂಥ ಒಂದು ಹಣ್ಣು. ತುಂಬ ರುಚಿಕರ ಆಗಿರುವಂಥದ್ದು. ಸರಿಯಾಗಿ ಯೆಲ್ಲೋ ಕಲರ್ಗೆ ಬರಲಿಲ್ಲ ಇದು. ಆದರೂ ಕಟ್ ಮಾಡುವ ಇದನ್ನೊಂದು. ಹೇಗೆ ಕೊಯ್ದು ತಿನ್ಬೋದಾ? ನೋಡುವ, ಟ್ರೈ ಮಾಡುವ.
ಸ್ವಲ್ಪ ಮೇಣದ ಅಂಶ ಸ್ವಲ್ಪ ಹೆಚ್ಚಿರಬಹುದು. ಅಲ್ಲ ನೋಡುವ ಒಂದು ಹೇಗೆ ಉಂಟು ಅಂತೇಳಿ. ನಿಮಗೆ ನೋಡುವಾಗ ಗೊತ್ತಾಗ್ತದಲ್ಲ. ಇದು ಅಬಿಯು ಹಣ್ಣಿನ ಬೆನಿಫಿಟ್ ಎಂತ ಅಂತ ಹೇಳಿದರೆ ನಿಮಗೆ ಹ್ಞೂ ಸರ್, ನವಂಬರ್ ತಿಂಗಳಲ್ಲಿ ಹಣ್ಣಾಗಲಿಕ್ಕೆ ಶುರಾದರೆ ಹ್ಮ್. ಇದೀಗ ಸೀಸನ್ ಕೊನೆ ಅಂತ ಹೇಳ್ಬೋದು. ಇದನ್ನು ಸರಿ ಸರ್. ಇದನ್ನು ಕಟ್ ಮಾಡೋದು ತಿನ್ನೋದು ಸಹ ಇದರಲ್ಲಿ ಇದುಂಟು. ಇದನ್ನು ಸೀದಾ ಬಾಯಿಗೆ ಹಾಕಿ ಸಿಪ್ಪೆ ಸಮೇತ ಬಾಯಿಗೆ ಹಾಕಿ ತಿನ್ನುವಾಗಿಲ್ಲ. ಇದನ್ನೊಂಥರ ಈ ಥರ ಕಟ್ಟಿಂಗ್ ಮಾಡಬೇಕು ಇದನ್ನು. ಅಂದರೆ ಕೆಲವರಿಗೆ ತಿನ್ನಲಿಕ್ಕೆ ಸಹ ಕೆಲವೊಮ್ಮೆ ಗೊತ್ತಾಗೋದಿಲ್ಲ ಪಾಪ. ಅಂದರೆ ಹೊಸ ಹೊಸ ಹಣ್ಣುಗಳಲ್ಲ ಸರ್, ಅಲ್ಲ ಆ ದೃಷ್ಟಿಯಲ್ಲಿ ಹೇಳಿದ್ದ. ಕರೆಕ್ಟ್. ನೋಡಿ ಸರ್, ಇದನ್ನು ಈ ಥರ ಇನ್ನೀಗ ಅದನ್ನು ತಿಂದರೆ ಮೇಣ ಅಂಟು. ಹೌದು. ಒಳ್ಳೆ ಸಿಹಿ ಇದೆ, ಚಿಕ್ಕ ರೀತಿಯಲ್ಲಿದೆ. ಹೌದು, ಅದು ಇನ್ನೂ ಬೆಳೆದಾಗ ಇನ್ನೂ ಸಿಹಿ ಆಗ್ಬೋದೇನೋ. ಹೌದು, ಇದು ಹಣ್ಣು ಒಳ್ಳೆ ಬರುವಾಗ ನಿಮಗೆ ಇನ್ನೂ ಸ್ವೀಟ್ನೆಸ್ ಬರ್ತದೆ. ಈರೋಳು ಟೈಪಲ್ಲಿ ಇದೆ. ಕರೆಕ್ಟ್ ಅಲ್ಲ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈರೋಳಿಗೆ ಸ್ವಲ್ಪ ಸ್ವೀಟ್ನೆಸ್ ಕೊಟ್ಟರೆ ಹೇಗಾಗ್ಬೋದು ಅದೇ ಥರ ಟೇಸ್ಟ್ ಇದು. ಈರೋಳು ಎಲ್ಲಿದ್ದು ಯಾವುದೋ ಒಂದು ವೆರೈಟಿ ಮರ, ಹೌದು, ಇದೊಂದು ಯಾವುದೋ ವೆರೈಟಿ ಮರ. ಹೌದು, ಅದ್ರದ್ದು ಟೇಸ್ಟ್ಗಳು ಒಂದು ಸಂಗಮ ಆಗಿರೋದು ನೋಡಿ. ಹೌದು ಹೌದು. ಒಂದು ಚೋಳಿಯಲ್ಲಿ ಚೆನ್ನಾಗಿದೆ ನೋಡಿ. ನೀವು ಕಟ್ ಮಾಡಿ ಸ್ವಲ್ಪ ಮೇಲೆ ಇದೆ, ಇನ್ನೂ ಅಡಿಯಿಂದ ಹೋಗಬೇಕಿತ್ತು. ಹೌದು, ಆದರೆ ಅದು ಮೇಣ ಬರ್ತದೆ ಸರ್ ಆ ಥರ ತಿಂದ್ರೆ. ಹೌದು. ನೋಡಿ ಸ್ನೇಹಿತರೆ, ಕಾಯಿ ಅಂದರೆ ಈ ವರ್ಷದ ಲಾಸ್ಟ್ ಸೀಸನ್ ಅಂತ ಹೇಳ್ಬೋದು. ಇನ್ನು ಇದು ಹೂ ಹೋಗ್ಲಿಕ್ಕಿಲ್ಲ. ಇದರಲ್ಲಿ ಸುಮಾರು ಒಂದು 5 ಸಲ ಹಣ್ಣು ಕೊಟ್ಟಿತ್ತು ಸುಮಾರು ನಿಮಗೆ. ಹೌದಾ? ಹೌದು. ಬೇರೆ ಬೇರೆಯವ್ರಿಗೆ ಕೊಟ್ಟಿದ್ದೀರಾ? ಹೌದು, ಇದು ಕಂಟಿನ್ಯೂಸ್. ಅಂದರೆ ನಾನು ಹೇಳಿದಲ್ಲ ಸರ್, ನವಂಬರ್ ತಿಂಗಳಲ್ಲಿ ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆದರೆ ಒಂದ್ಸಲ ಮುಗಿತದೆ ಆಗ್ತಾ ಇರ್ತದೆ ಅದೇ ಥರ ಆಗ್ತದೆ. ಜೂನ್ ಇದು ಲಾಸ್ಟ್ ಸೀಸನ್, ಇದೀಗ ಎಂಡಿಂಗ್ ಟೈಮಲ್ಲಿ ಉಂಟು ಇದರದ್ದು ಅಬಿಯು ಗಿಡ. ಹಾಗಾಗಿ ಒಳ್ಳೆ ಸದ್ದು ಮಾಡ್ತಿದ್ದಲ್ಲ, ಎಲ್ಲ ಕಡೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಿದೆ, ಜನ ತಗೊಂಡು ಹೋಗ್ತಾರಲ್ಲ ಗಿಡ ಎಲ್ಲ. ಹೌದು, ಇದು ನಮ್ಮ ನರ್ಸರಿಗೆ ಸ್ವಲ್ಪ ಬೂಸ್ಟಪ್ ಕೊಟ್ಟ ಗಿಡ. ಅಂದರೆ ರಂಬುಟನ್ ಹೊರತು ರಂಬುಟನ್ ಎಲ್ರಿಗೂ ಗೊತ್ತಿತ್ತು ಸುಮಾರಾಗಿ. ಇದು ನಾನು ಬಂದವರಿಗೆಲ್ಲ ಒತ್ತಾಯ ಮಾಡಿ ಕೊಡ್ತಿದ್ದೆ ಇದನ್ನು ಹಣ್ಣು. ಯಾಕೆಂತ ಹೇಳಿದರೆ ಇದು 2 ವರ್ಷದಲ್ಲಿ ಫ್ರೂಟ್ ಆಗ್ತದೆ. ಅದರ ಜೊತೆಗೆ ಸರ್, 2 ವರ್ಷದಲ್ಲಿ ಫ್ರೂಟ್ ಆಗೋದರ ಜೊತೆಗೆ ಇದು ನಿಮಗೆ ಒಂದು ನಾನು ಹೇಳಿದೆಲ್ಲ ಆಗ ಡಿಸೆಂಬರಿಂದ ಒಂದು ಜೂನ್ ತಿಂಗಳವರೆಗೆ ಫ್ರೂಟ್ ಆಗ್ತಾ ಇರ್ತದೆ. ತುಂಬ ಹಣ್ಣುಗಳು ಸಿಗ್ತದೆ. ತುಂಬ ಜಾಗ ಬೇಕು ಅಂತಲಿಲ್ಲ ಸರ್, ದೊಡ್ಡ ಮರ ಆಗುದಿಲ್ಲ, ಕೊಯ್ಲಿಕ್ಕೆ ಸುಲಭ, ಈ ಎಲ್ಲ ದೃಷ್ಟಿಯಿಂದ ನಾನು ಒತ್ತಾಯ ಮಾಡಿ ಕೊಡ್ತೀನಿ. ಮತ್ತೆ ನನಗೆ ಅದು ಟೇಸ್ಟ್ ನನಗೆ ಯಾಕೋ ತುಂಬ ಹಿತ ಅನಿಸಿತು. ಯಾಕಂತ ಹೇಳಿದರೆ ತುಂಬ ಸ್ವೀಟ್ ಅಲ್ಲ, ಕರೆಕ್ಟ್, ಹಾಗೆ ಅಂತೇಳಿ ಬರೀ ಚಪ್ಪೆಯೂ ಅಲ್ಲ. ಅದಕ್ಕಿಂತ ಮೇಲೆ ಈಗ ಡ್ರ್ಯಾಗನ್ ಫ್ರೂಟಿಂದಲೇ ಎಷ್ಟೋ ಸ್ವೀಟ್ ಉಂಟು ತಿನ್ನಲಿಕ್ಕೆ ನಿಮಗೆ. ಹಾಗೆ ಅದು ತಿನ್ನಲಿಕ್ಕೆ ಸಹ ಒಳ್ಳೆಯದಾಗ್ತದೆ, ಬೇಗ ಫ್ರೂಟ್ ಆಗ್ತದೆ. ಇದನ್ನು ಗಿಡ ತಗೊಂಡು ಹೋದವರು ಫಸ್ಟಿಗೆ ಒತ್ತಾಯ ಮಾಡಿ ಕೊಟ್ಟಾಗುವಾಗ ಗಿಡ ತಗೊಂಡು ಹೋಗ್ತಿದ್ರು. ಗಿಡ ತಗೊಂಡು ಹೋದವರು ಸಹ ಮತ್ತೆ ಇದು ಈಗ ಫ್ರೂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಬೇಗ. 2 ವರ್ಷದಲ್ಲಿ ಫ್ರೂಟ್ ಆಯ್ತಲ್ಲ ಸರ್, ಅಷ್ಟಾಗ ಪುನಃ ನಮ್ಮ ಹತ್ರ ಕೇಳ್ತಿದ್ರು, ನೀವು ಕೊಟ್ಟ ಅಬಿಯು ಗಿಡದಲ್ಲಿ ಚಂದ ಹಣ್ಣಾಗಿದೆ, ಸರಿ ತಿಂದೆವು ನಾವು ಸರ್, ಇನ್ನೀಗ ಹೊಸ ಗಿಡ ಎಂತ ಉಂಟು ನಿಮ್ಮ ಹತ್ರ, ನಾನು ಬರ್ತೇನೆ, ನನಗೆ ಸ್ವಲ್ಪ ಗಿಡಗಳು ಬೇಕು ಅಂತೇಳಿ. ಐವರ್ನಾಡಲ್ಲಿ ಒಬ್ಬರು ಅಂಗನವಾಡಿ ಟೀಚರ್ ಇದ್ರು, ರೋಹಿತಾಕ್ಷಿ ಅಂತೇಳಿ. ಓಕೆ, ಅವ್ರ ಮನೆಗೆ ಹೋಗಿದ್ದೆ ನಾನು. ಓಕೆ, ಅವ್ರು ಕೊಯ್ದು ಕೊಟ್ಟಿದ್ರು, ನೀವೇ ಕೊಟ್ಟದಂತ ಗಿಡ. ಅದೇ ನಾನು ಹೆಚ್ಚಾಗಿ ಎಲ್ರಿಗೂ ಒತ್ತಾಯ ಮಾಡಿ ಕೊಟ್ಟ ಉದ್ದೇಶ ಸಾಗಿ ಉಂಟು. ನಮ್ಮ ನರ್ಸರಿಯಿಂದ ನಾವೊಂದು ಗಿಡ ಕೊಡುವಾಗ ಈಗ ಉಳಿದ ನರ್ಸರಿಯದ್ದು ವಿಷಯ ಬೇರೆ ಥರ ಇರ್ತದೆ. ನೀವು ಹೊರಗಡೆಯಿಂದ ಗಿಡ ಬರ್ತದೆ ಕೊಡ್ತಾರೆ, ಆ ಥರ ಆಗ್ತಾ ಇರ್ತದೆ. ನಮ್ಮಲ್ಲಿ ಹಣ್ಣಿನ ತೋಟ ಇರುವ ಕಾರಣ ಯಾವುದು ಹಣ್ಣುಗಳು ಆಗ್ತದೆ, ಯಾವ್ದು ಹಣ್ಣುಗಳು ಆಗುದಿಲ್ಲ ಅಂತ ಸರಿ ಗೊತ್ತಿರ್ತದೆ. ಹೌದು, ಆದ ಕಾರಣ ಧೈರ್ಯವಾಗಿ ನಮಗೆ ಕೊಡಲಿಕ್ಕೆ ಒಂದು ಆಗ್ತದೆ. ನೀವೊಂದು ಗಿಡ ತಗೊಂಡೋಗಿ ನೆಡಿ ಸರ್, ಆಗ್ತದೆ ನಿಮಗೆ ಅಂತೇಳಿ. ಓಕೆ ಸ್ನೇಹಿತರೆ, ಒಂದು 4 ವಿಧದ ವಿಶೇಷ ಹಣ್ಣುಗಳ ವೆರೈಟಿಯನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಿ. ಹಣ್ಣುಗಳ ಬೇರೆ ಬೇರೆ ಕಂಟೆಂಟ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತದೆ. ಬೇಗ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಲ್ಲಿ ಸಪೋರ್ಟ್ ಮಾಡಿ. ಇನ್ನೂ ಒಂದಷ್ಟು ಹಣ್ಣಿನ ವಿಡಿಯೋಗಳು, ಹಣ್ಣುಗಳ ವಿಶೇಷತೆಗಳು, ಅದರ ಮೌಲ್ಯಗಳು, ಅದರ ರೇಟ್, ಅದನ್ನು ಬೆಳೆಯುವಂಥ ರೀತಿ, ಇದೆಲ್ಲವೂ ಕೂಡ ನಿಮಗೆ ಇನ್ನು ಮುಂದಕ್ಕೂ ಕೂಡ ನಮ್ಮ ಚಾನಲಲ್ಲಿ ಬರ್ತಾ ಇರ್ತದೆ. ನಿಮ್ಮ ಸಪೋರ್ಟೇ ನಮಗೆ ಶ್ರೀರಕ್ಷೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.